ನಮಸ್ಕಾರ ಸ್ನೇಹಿತರೆ, ಸಿದ್ದರಾಮ್ ಪಡಸಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಇನ್ಶೂರೆನ್ಸ್ ಬಗ್ಗೆ. ಇನ್ಶೂರೆನ್ಸ್ ಮನುಷ್ಯರಿಗೂ ಮಾಡ್ಬೋದು, ಕಾರ್ ಗಾಡಿಗೂ ಮಾಡ್ಬೋದು. ಈಗ ಇನ್ಶೂರೆನ್ಸ್ ಕಾರ್ ಮತ್ತು ಬೈಕ್ ಇನ್ಶೂರೆನ್ಸ್ ನೀವು ಕಂಪಲ್ಸರಿ ಮಾಡ್ಲೇಬೇಕು. ಯಾಕಂದ್ರೆ ಯಾವುದೇ ಅಪಘಾತ ಸಂಭವಿಸ್ಲಿ ಬಿಡ್ಲಿ, ಅದ ಅಪಘಾತ ಸಂಭವಿಸಿ ನಷ್ಟ ಪರಿಹಾರವಾಗಿ ನಿಮ್ ಕೈಲಿ ಕೊಡಕ್ಕೆ ದುಡ್ಡು ಇರಲ್ಲ. ಅವಾಗ ಏನ್ ಮಾಡತ್ತೆ, ಇನ್ಶೂರೆನ್ಸ್ ಕಂಪ್ನಿ ಕ್ಲೈಮ್ ಮಾಡತ್ತೆ. ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತ. ಇನ್ಶೂರೆನ್ಸ್ ಒಳಗ 3 ಟೈಪ್ ಅದಾವ. ಒಂದು TP ಅಂದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಅಪಘಾತವಾದಾಗ ಥರ್ಡ್ ಪಾರ್ಟಿಗೆ ಅಮೌಂಟ್ ಹೋಗುತ್ತೆ. ಇನ್ನೊಂದು OD ಓನ್ ಡ್ಯಾಮೇಜ್ ಅಂದ್ರೆ ಅಂದ್ರೆ ಗಾಡಿ ಮೇಲೆ ಯಾರು ಇರ್ತಾರಲ್ಲ ಅವ್ರಿಗೆ ಪರಿಹಾರ ಸಿಗುತ್ತೆ. ಮತ್ತೆ ಇನ್ನೊಂದು ಕಾಂಪ್ರೆನ್ಸಿವ್ ಅಂದ್ರೆ TP ಮತ್ತು OD ಎರಡು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಆಲ್ಮೋಸ್ಟ್ ಜನ ಏನ್ ಮಾಡ್ತಾರೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ODನೂ ಸಿಗಲ್ಲ. ಅಂದ್ರೆ ನಿಮ್ಗೇನಾದ್ರೂ ತುಂಬಾ ಗಾಯವಾದ್ರೆ ನಿಮಗೆ ಸಿಗಲ್ಲ. ಹಾಗಾಗಿ ನೀವು ನನಗೆ ಬೆಟರ್ ಅನ್ಸಿದ ಪ್ರಕಾರ ಕಾಂಪ್ರೆನ್ಸಿವ್ ಅಂದ್ರೆ TP ಮತ್ತು OD ಎರಡು ತರ ಮಾಡಿಸ್ಬೇಕು. ಈ ಬೈಕ್ ಇನ್ಶೂರೆನ್ಸ್ TP ಏನ್ ಬಾಳಿಲ್ಲ. SBI ಇದು ಎಷ್ಟಿದೆ ಅಂದ್ರೆ 1000 ಇದೆ. ಮತ್ತು ಕಾರ್ ಗಾಡಿದೇನಿದೆ 2000 ಮೇಲೆ ಏನೋ ಸಮಥಿಂಗ್ ಇದೆ. ಇವಾಗ ನೀವು ಇನ್ಶೂರೆನ್ಸ್ ನಿಮ್ಗೆ ಎಷ್ಟು ಮುಖ್ಯ ಅಂದ್ರೆ ತುಂಬಾ ಮುಖ್ಯ. ಯಾಕಂದ್ರೆ ಯಾವುದೇ ಒಂದು ಅಪಘಾತ ಆದ್ರೂನು ಒಂದು ಪಾರ್ಟಿಗೆ ಅಂದ್ರೆ ಗಾಯವಾದ ಪಾರ್ಟಿಗೆ ನಿಮ್ ಹತ್ರ ಅಷ್ಟು ಅಮೌಂಟ್ ಇರಲ್ಲ. ಏನೋ ಅವನು ಡೆತ್ ಆದ್ರೆ ಅವನ ಫ್ಯಾಮಿಲಿ ಅವನ ಮೇಲೆ ನಡೀತಿರ್ತದೆ. ಅವ್ರ ಫ್ಯಾಮಿಲಿ ಅವರು ನಿಮ್ಗೆ ಡಿಮಾಂಡ್ ಇಡ್ತಾರೆ, 10 ಲಕ್ಷ ಕೊಡು, 15 ಲಕ್ಷ ಕೊಡು. ಅವಾಗ ಏನ್ ಮಾಡ್ಬೇಕು, ನಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಇದ್ರೆ ಅದು ಅವ್ರಿಗೆ ಕ್ಲೈಮ್ ಆಗುತ್ತೆ. ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.